ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಇರಾನ್ ಅಮೆರಿಕಾದ ನಡುವೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯ ನಂತರ ಶುರುವಾಗಿರುವಂತಹ ಸಂಘರ್ಷ ಇದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಐಆರ್ಜಿಸಿ ಕೇಂದ್ರ ಕಚೇರಿಯ ಮೇಲೆ ಮಿಸೈಲ್ಸ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಐಆರ್ಜಿಸಿ ಕೇಂದ್ರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ದಾಳಿಗೆ ಇರಾನ್ನಿಂದ ಪ್ರತೀಕಾರದ ದಾಳಿ ಕೂಡ ಆಗಿದೆ. ಯುಎಸ್ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಪ್ರತಿ ದಾಳಿಯನ್ನು ಮಾಡಿದ ಇರಾನ್. ಬಹರೈನ್, ಜೋರ್ಡಾನ್, ಯುಎಸ್ ಏರ್ ಬೇಸ್ಗಳಿದಾವಲ್ಲ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಈ ಮೂಲಕ ದಾಳಿ ಪ್ರತಿ ದಾಳಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಹೇಳಿ ಐಆರ್ಜಿಸಿ ಅಂದರೆ ಇದು ಸಂಪೂರ್ಣವಾಗಿ ಇರಾನನ್ನು ಈಗ ಕಂಟ್ರೋಲ್ ಮಾಡ್ತಾ ಇದೆ, ಯುದ್ಧವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಈಗ ಐಆರ್ಜಿಸಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ಮಾಡಿರುವಂತಹ ದಾಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ದಾಳಿಯ ತೀವ್ರತೆ, ದಾಳಿಯ ದೃಶ್ಯವೇ ಹೇಳ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಐಆರ್ಜಿಸಿಯ ಕೇಂದ್ರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಸೇನೆ ಮಿಸೈಲ್ಸ್ ಅಟ್ಯಾಕ್ ಅನ್ನು ಮಾಡಿದೆ. ಐಆರ್ಜಿಸಿಯ ಕೇಂದ್ರ ಕಚೇರಿ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆ. ಯಾವಾಗ ಐಆರ್ಜಿಸಿಯನ್ನೇ ಅಮೆರಿಕ ಗುರಿಯಾಗಿಸ್ಕೊಳ್ತೋ, ಟಾರ್ಗೆಟ್ ಅನ್ನು ಮಾಡಿಕೊಳ್ತೋ, ಮಧ್ಯಪ್ರಾಚ್ಯದಲ್ಲಿರುವ ಬೇರೆ ಬೇರೆ ಕಡೆಗಳಲ್ಲಿರುವ ಅಮೆರಿಕ ಸೇನೆಯನ್ನ ನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡಿದೆ. ಅಲ್ಲಿಗೆ ಎರಡು ದೇಶಗಳ ನಡುವೆ ರಾಜಿ ಸಂಧಾನ, ಶಾಂತಿ ಸಂಧಾನದ ಮಾತುಕತೆ ಅನ್ನೋದು ಮತ್ತೊಮ್ಮೆ ಮರೀಚಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿ ಪ್ರತಿ ದಾಳಿ ತೀವ್ರಗೊಳ್ಳುವ ಮೂಲಕ ಪರಿಸ್ಥಿತಿ ಮತ್ತಷ್ಟು ವಿಷಮಗೊಳ್ತಾ ಇದೆ, ಮತ್ತಷ್ಟು ಉದ್ವಿಗ್ನಗೊಳ್ತಾ ಇದೆ. ಈ ಎರಡು ದೇಶಗಳ ನಡುವಿನ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೂ ಕೂಡ ನಾಂದಿಯನ್ನು ಹಾಡುತ್ತಾ ಅನ್ನುವಂತಹ ಆತಂಕ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗಿರುವಂಥದ್ದು. ಇದರ ನಡುವೆನೇ ಈಗ ಎರಡೂ ದೇಶಗಳಿಂದ ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಅನ್ನುವ ರೀತಿಯಲ್ಲಿ ದಾಳಿ ಪ್ರತಿ ದಾಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತಾಗಿದ್ರೆ ಈಗ ಶಾಂತಿ ನೆಲೆಸಬೇಕಿತ್ತು, ಮಾತುಕತೆ ಫಲಪ್ರದವಾಗಬೇಕಿತ್ತು, ಎಲ್ಲವೂ ಕೂಡ ಉಲ್ಟಂಪಲ್ಟಾಗಿ ಹೋಗಿದೆ.